Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಬಿಲೀವ್ ಇನ್ ಪಾಸಿಬಿಲಿಟೀಸ್ ಅಂತ ಇದೆ. ಸೊ ನಂಬಿಕೆ ಇಡಿ, ಕೆಲವು ಭಯದಿಂದ ನಿಂತು ಹೋಗುತ್ತೆ ಕೆಲಸಗಳು. ಸೊ ಫೋಕಸ್ ಆಗಿರಿ, ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ನಾಲೆಜನ್ನ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಒಳ್ಳೆ ರೀತಿಯಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಕೃತಜ್ಞತೆ ಇರಲಿ. ನಿಮ್ಮ ಶಕ್ತಿ, ನಿಮ್ಮ ಭಕ್ತಿನೇ ನಿಮ್ಮ ಶಕ್ತಿ. ಹಾಗಾಗಿ ಧ್ಯಾನದ ಶಕ್ತಿನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಧ್ಯಾನದ ಶಕ್ತಿಯಿಂದ ಮುಂದುವರಿರಿ, ನಿಮಗೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಬೇಡದಿರೋ ಅಂಥ ಅಟ್ಯಾಚ್ಮೆಂಟಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮಗೆ ಒಳ್ಳೇದಲ್ಲದೆ ಇರುವಂಥದ್ದು ಅಥವಾ ನಕಾರಾತ್ಮಕತೆಯಿಂದ ಅಥವಾ ಅನ್ವಾಂಟೆಡ್ ಪರ್ಸನ್ಸಿಂದ, ಅನ್ವಾಂಟೆಡ್ ಅಟ್ಯಾಚ್ಮೆಂಟಿಂದ ನೀವು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಇದರಿಂದ ನಿಮಗೆ ಒಂದಷ್ಟು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಒಂದಷ್ಟು ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಲೆಟ್ ಗೋ ಮಾಡಿ ಕೆಲವು ವಿಚಾರಗಳನ್ನ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಕೆಲವು ಸ್ವಾಭಿಮಾನನ ಬಿಟ್ಕೊಡ್ಬೇಡಿ, ಆತ್ಮಗೌರವನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ವಾಭಿಮಾನ, ನಿಮ್ಮ ಆತ್ಮಗೌರವ, ನಿಮ್ಮ ಧ್ಯಾನ, ನಿಮ್ಮ ಭಕ್ತಿ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತೆ. ನಿಮ್ಮ ಶಕ್ತಿ, ನಿಮ್ಮ ಒಂದು ಸರೆಂಡರ್ ಎನರ್ಜಿ ಎಲ್ಲವೂ ಸಮರ್ಪಣಾ ಭಾವದಲ್ಲಿ ಏನು ಭಗವಂತನಿಗೆ ಸಮರ್ಪಣೆ ಮಾಡಿ ಸತ್ಯದ ಪರವಾಗಿ ನಿಲ್ತೀರಾ, ಅದೊಂದೇ ಕ್ಷಣ ಸಾಕು ವಿಜಯ ಅನ್ನೋದು ಸಿಗೋದಕ್ಕೆ, ಯಶಸ್ಸು ಅನ್ನೋದು ಸಿಗೋದಕ್ಕೆ. ಸತ್ಯದ ಹಾದಿಲಿ, ಧರ್ಮದ ಹಾದಿಲಿ ನಿಮಗೆ ಸರಿ ಅನ್ನುವಂಥ ಕಾರ್ಯಕ್ಕೆ ನೀವು ಎದ್ದು ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಎದ್ದು ನಿಂತರೆ ಖಂಡಿತವಾಗ್ಲೂ ಆಂಜನೇಯ ನಿಮಗೆ ಯಶಸ್ಸು ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬೇಡದಿರುವಂಥ ವಿಚಾರಗಳಿಗೆ, ದೇಶದ್ರೋಹದ ಕೃತ್ಯಗಳಿಗೆ ಅಥವಾ ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ, ಅನ್ಯಾಯ ಮಾಡೋದಕ್ಕೆ ಎದ್ದು ನಿಲ್ಲಬೇಡಿ. ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಅಥವಾ ತಪ್ಪು ಅಂತ ಮೆಟ್ಟು ನಿಂತು ನೆಗೆಟಿವಿಟಿಯಿಂದ ದೂರ ಉಳಿದು ಅಥವಾ ನೆಗೆಟಿವಿಟಿನ ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ದುಷ್ಟ ಶಕ್ತಿಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ನೀವು ಖಂಡಿತವಾಗ್ಲೂ ನಿಂತ್ಕೊಳ್ಳಿ. ಸೋ ಮಚ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಸಾಕಷ್ಟು ತೊಂದರೆಗಳು ಇದೆ. ಇದೆಲ್ಲದರಿಂದ, ಶತ್ರುಗಳಿಂದ ಅಥವಾ ನಿಮ್ಮ ಜೀವನದಲ್ಲಿ ಕುಬುದ್ಧಿ ಅಂದರೆ ದುಷ್ಟ ಬುದ್ಧಿಗಳು ನಿಮ್ಮ ಜೀವನದಲ್ಲಿ ಏನು ತಾಂಡವ ಆಡ್ತಿದೆ ಅದನ್ನು ಹೊರಗೋಡಿಸೋದಕ್ಕೆ ಅಥವಾ ನಿಮ್ಮ ಮನೇಲಿರುವಂಥ ನೆಗೆಟಿವಿಟಿನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮ್ಮ ಜೀವನದಲ್ಲಿರುವಂಥ ಕೆಲಸದ ವಿಚಾರದಲ್ಲಿ, ಕಾರ್ಮಿಕರ ವಿಚಾರದಲ್ಲಿ ಅಥವಾ ನೆಗೆಟಿವಿಟಿ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸಾಕಷ್ಟು ನೆಗೆಟಿವಿಟಿ ಇದೆ, ಸಾಕಷ್ಟು ಸಮಸ್ಯೆಗಳಿದೆ. ಇದೆಲ್ಲನೂ ಮೆಟ್ಟಿ ನಿಂತು ನೀವು ನಿಮ್ಮ ಭಕ್ತಿನ ಶಕ್ತಿಯಾಗಿಟ್ಕೊಂಡು ಯಾರು ಎಂಥದ್ದೇ ಪ್ರಯೋಗ ಮಾಡಿರಲಿ ನೀವು ತಲೆಗೆಡ್ಸ್ಕೊಳ್ಬೇಡಿ. ನೀವು ಧೈರ್ಯವಾಗಿ ಎದ್ದು ನಿಲ್ಲಿ, ಭಕ್ತಿ ಮಾರ್ಗದಲ್ಲಿ ನಡೀರಿ. ನಿಮ್ಮ ಭಕ್ತಿನೇ ನಿಮ್ಮ ಶಕ್ತಿ. ಧ್ಯಾನ ಬಿಟ್ಟಿದ್ದೀರಾ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ನಿಮ್ಮ ಹೋಲ್ ಜೀವನಕ್ಕೆ, ಇನ್ನು ಮುಂದಿನ ಜೀವನ ಏನಿದೆ ಅದಕ್ಕೆ ಆಂಜನೇಯನ ಕೃಪಾಶೀರ್ವಾದ ಇದೆ. ಎಲ್ಲರನ್ನೂ ಆಂಜನೇಯ ಕಾಪಾಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಬಂದಾಗ ನೀವು ಯಾರ್ಯಾರನ್ನ ಕಾಪಾಡಬೇಕು, ಹೇಗೆ ಕಾಪಾಡಬೇಕು, ಅಥವಾ ನಿಮ್ಮ ಮುಂದಿನ ದಾರಿ ಏನು, ನಿಮ್ಮ ಕರ್ತವ್ಯ ಏನು, ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ ಇದು. ಮುಂದಿನ ದಿನಗಳಲ್ಲಿ ಇದು ಯಾಕೆ ಬಂತು ಇವತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸರಿಯಾದ ದಾರಿಯಲ್ಲಿ ನಡೀತಾ ಇರಿ. ನಿಮ್ಮ ಭಕ್ತಿನ, ನಿಮ್ಮ ಶಕ್ತಿನ ಶೇಖರಿಸಿ ಇಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ಸರಿಯಾದಕ್ಕೆ, ನ್ಯಾಯದ ಪರವಾಗಿ ಅಷ್ಟೇ ನಿಲ್ಲಿ. ಅನ್ಯಾಯಕ್ಕೆ ನೀವು ಯಾವುದೇ ರೀತಿಯ ಒಂದು ಸೊಪ್ಪು ಕೂಡ ಹಾಕಬೇಡಿ ಅಥವಾ ಯಾವುದೇ ರೀತಿಯ ಒಂದು ತಪ್ಪು ಹಾದಿಗೆ ಹೋಗಬೇಡಿ. ರೈಟ್ ವೇಲಿ ಹೋಗಿ, ರೈಟ್ ಡೈರೆಕ್ಷನಲ್ಲಿ ಹೋಗಿ. ನಿಮಗೆ ವಿಜಯ ಅನ್ನೋದು ಇದೆ, ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ನಿಮ್ಮ ಒಳಗಿನ ಅಂತರಾತ್ಮಕ್ಕೆ ಆಂಜನೇಯ ಕರೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ನೀವು ಅಂದ್ಕೊಂಡೇ ಇರೋದಿಲ್ಲ ಆ ಥರದ ಒಂದು ಯಶಸ್ಸು ನಿಮಗೆ ಸಿಗುತ್ತೆ, ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವರು ಇದನ್ನು ಕೆಟ್ಟ ಕೆಲಸಕ್ಕೆ ಅಥವಾ ಭೂಮಿ ಒಳಗಿನ ವಿಚಾರಕ್ಕೆ ಬಳಸ್ಕೊಂಡ್ರೆ ಅದು ಅವರ ಅವನತಿಗೆ ಕಾರಣ ಆಗುತ್ತೆ. ಇದು ಅವರ ಭೂಮಿ ಒಳಗಿನ ವಿಚಾರಕ್ಕೆ ಈ ರೀಡಿಂಗ್ ಇಲ್ಲ. ಇದು ಶತ್ರು ವಿಚಾರಕ್ಕೆ ಅಥವಾ ನಿಮ್ಮೊಳಗಿನ ಒಂದು ಕೆಟ್ಟ ಆಲೋಚನೆಗಳು, ದುರಭ್ಯಾಸಗಳ ವಿರುದ್ಧ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಿಡದಿರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಹನುಮಾನ್ ಚಾಲೀಸನ ದಿನಾಗಲೂ ಪಠಿಸಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಬೇರೆಯವರಿಗೆ ನೀವು ಸಹಾಯ ಮಾಡಿದ್ರೆ ನಿಮಗೆ ಆ ಸಹಾಯ ರಿಟರ್ನ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಪಾಸಿಟಿವ್ ಮಾಹಿತಿನ ಇಲ್ಲಿ ಗಣೇಶ ಮತ್ತು ಆಂಜನೇಯ ಇಬ್ಬರು ಕೊಡ್ತಿದ್ದಾರೆ.
ತಗೊಳ್ಳಿ ಅನ್ನುವಂಥದ್ದು ಇದೆ. ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳು ಕೂಡ ನನಸಾಗತ್ತೆ. ಜೀವನದಲ್ಲಿ ನೀವು ಬೆಳೀತಾ ಬೇರೆಯವ್ರನ್ನೂ ಬೆಳೆಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೈವ ಭಕ್ತಿಲಿ ಸಾಕಷ್ಟು ಶಕ್ತಿ ಇದೆ. ದೈವದಿಂದ ಮಾತ್ರ ನಿಮಗೆ ಏನಾದರೂ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅಥವಾ ಬೇರೆಯವ್ರ ಜೀವನದಲ್ಲಿ ನೀವು ತರೋದಕ್ಕೆ ಸಾಧ್ಯ. ಹಾಗಾಗಿ ಧೈರ್ಯವಾಗಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಶೀರ್ವಾದ ಇದೆ. ನಿಮಗೆ ಮಾರ್ಗದರ್ಶನ ಕೊಡೋದಕ್ಕೆ, ನಿಮಗೆ ಒಂದು ಇಂಪಾರ್ಟೆಂಟ್ ಲೆಟರ್ ಕೊಡೋದಕ್ಕೆ, ಜೊತೆಗೆ ನಿಮಗೆ ಒಂದಷ್ಟು ಜನ ಸಹಾಯಕರನ್ನ ಕೊಡೋದಕ್ಕೆ ಭಗವಂತ ಕಾಯ್ತಾ ಇದ್ದಾನೆ. ನೀವು ಭಗವಂತನ ಧ್ಯಾನನ ಮಾಡಿ ಭಗವಂತನ ಆಶೀರ್ವಾದನ ಪಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಆ ಒಂದು ಯಶಸ್ಸು ಸಿಗುತ್ತೆ. ಆಂಜನೇಯನ ಧ್ಯಾನ ಮತ್ತು ಮಂತ್ರ ಜಪ ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು, ಅದ್ರ ಮುಖಾಂತರ ಆಂಜನೇಯ ನಿಮಗೆ ಒಳ್ಳೇದು ಮಾಡ್ತಾರೆ ಮತ್ತು ಸೂಚನೆಯನ್ನು ಕೊಡ್ತಾರೆ. ಸೊ ಒಳ್ಳೆಯದಾಗಲಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇತ್ ಭವೇತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. The Shrivak Devi Tarot channel is so glad to see you again. Thank you for watching our tarot card readings today.